वालेकुम वरहमतुल्लाहि ताला वबरकातुह। बिस्मिल्लाह वल्हम्दुलिल्लाह वस्सलातु वस्सलामु अला अशरफि रसूलिल्लाह व अला आलिहि वसहबिहि अज्मईन अम्मा बाद। ಗೌರವಾನ್ವಿತ ಅಧ್ಯಕ್ಷರೇ, ನನ್ನ ಪ್ರೀತಿಯ ಉಸ್ತಾದುಮಾರೇ, ಇಲ್ಲಿ ನೆರೆದಿರುವಂತಹ ಸಭಿಕರೇ, ಸರಿಸಾಟಿ ಇಲ್ಲದ ಕುರ್ಆನ್ ಎಂಬ ವಿಷಯವಾಗಿ ಒಂದೆರಡು ಮಾತುಗಳನ್ನಾಡಲು ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ಅತ್ಯಂತ ಶ್ರೇಷ್ಠವಾದ ಅದ್ಭುತವಾಗಿದೆ ಪವಿತ್ರವಾದ ಕುರ್ಆನ್. ಜಗತ್ತಿನ ಉಗಮವೆಂದು ಬಿಗ್ ಬ್ಯಾಂಕಿಂದ ಹಿಡಿದು ಜಗತ್ತಿನ ಅಂತ್ಯದವರೆಗೆ, ಅಡಿಗೆ ಮನೆಯಿಂದ ಹಿಡಿದು ಅಂತಾರಾಷ್ಟ್ರ ಮಟ್ಟದವರೆಗೆ ಸರ್ವ ಕಾರ್ಯಕ್ರಮವನ್ನು ಪ್ರತಿಪಾದಿಸುವ ಒಂದು ವಿಸ್ಮಯ ಲೋಕವಾಗಿದೆ ಪವಿತ್ರವಾದ ಕುರ್ಆನ್. ಕುರ್ಆನಿನ ಒಂದು ಅಕ್ಷರಕ್ಕೆ 70 ಗಂಟೆಗಳ ಉರಿಯುವಷ್ಟು ವ್ಯಾಖ್ಯಾನ ಬರೆಯಬಲ್ಲ ಸಾಮರ್ಥ್ಯವಿರುವ ಕಂಪ್ಯೂಟರ್ ಮೈಂಡ್ ಅಲಿ ಇಬ್ನ್ ಅಬಿ ತ್ವಾಲಿಬ್ ರಲಿಯಲ್ಲಾಹುನಿಂದ ಹಿಡಿದು ಇಬ್ನ್ ಸೀನಾ, ಇಮಾಮ್ ಹಜ್ಜಾರ್ ರಲಿಯಲ್ಲಾಹುವಂತಹ ಮಹಾನ್ ವ್ಯಕ್ತಿಗಳು ಪವಿತ್ರವಾದ ಹಸ್ತದಿಂದ ಸಾವಿರಾರು ಪುಟಗಳಿರುವ ನೂರಾರು ವ್ಯಾಖ್ಯಾನಗಳ ಗ್ರಂಥಗಳು ಹೊರಬಂದಿರುವುದರಿಂದ ಈ ಸಾಹಿತ್ಯ ಸಿಂಚನ ಸಿರಿಮೆಯ ಬಗ್ಗೆ ಇನ್ನೇನು ಹೇಳಬೇಕು. ಸಾಹಿತ್ಯವೇ ಜೀವನ ಎಂತಿದ್ದ ಅರಬಿಗಳ ಎಡೆಯಲ್ಲಿ 14 ಶತಮಾನದ ಮುಂಚೆ ಸೂರತಿ ಮಿಮಿಸ್ಲಿ, ನಿಮಗೆ ಸಾಧ್ಯವಿದ್ದರೆ ಇಂತಹ ಒಂದು ಸೂಕ್ತವನ್ನು ಸೂಚಿಸೋಸೆಂದು ಹೇಳಿದ ಪವಿತ್ರವಾದ ಕುರ್ಆನ್ನಲ್ಲಿ ಇಂದಿಗೂ ಸವಾಲಾಗಿ ಬಾಕಿಯಾಗಿದೆ. ಪ್ರೀತಿಯ ಸಹೋದರರೇ, ಅರಿತ ಹೋದ ಖಡ್ಗವನ್ನು ಹಿಡಿದುಕೊಂಡು ಕೊತ್ತ ಕುದಿಯುವ ಬಿಸಿ ರಕ್ತದೊಂದಿಗೆ ತನ್ನ ಶತ್ರುವಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕೊಳ್ಳಲು ಬಂದಂತಹ ಉಮರ್ ರಲಿಯಲ್ಲಾಹುವನ್ನು ಇಸ್ಲಾಂ ಸ್ವೀಕರಿಸಿದ್ದು ಕೇವಲ ಕುರ್ಆನಿನ ಮಾಧುರ್ಯವನ್ನು ಅನುಭವಿಸಿಯಾಗಿದೆ. ಪ್ರೀತಿಯ ಸಹೋದರರೇ, ಕುರ್ಆನ್ನಲ್ಲಿ ಮನಃಶಾಸ್ತ್ರವಿದೆ, ಕುರ್ಆನ್ನಲ್ಲಿ ಭೌಗೋಳಿಕ ಶಾಸ್ತ್ರವಿದೆ, ಕುರ್ಆನ್ನಲ್ಲಿ ವೈಜ್ಞಾನಿಕ ಶಾಸ್ತ್ರವಿದೆ. ಸಾವಿರಾರು ಉಡಾವಣೆಯ ಮೂಲಕ ಬಾಹ್ಯಾಕಾಶ ತುಂಬಿರುವಂತಹ ನಕ್ಷೆ ಕಕ್ಷೆ ತಲುಪಿದಂತಹ ಉಪಗ್ರಹದಿಂದ ಮನುಷ್ಯ ಮತ್ತು ಜೀವರಾಶಿಗಳ ಸಾಧ್ಯತೆ ನಿರ್ಮಿಸುವಾಗ ಸಾವಿರಾರು ವರ್ಷಗಳ ಮುಂಚೆ ಪವಿತ್ರವಾದ ಕುರ್ಆನಿನ ಅಧ್ಯಾಯವಾಗಿರುವ ಸೂರಾ ಫಾತಿಹದ ಸೂಕ್ತದಲ್ಲಿ ಹೇಳಿಬಿಟ್ಟಿದೆ. ಪ್ರೀತಿಯ ಸಹೋದರರೇ, ಮಾತ್ರವಲ್ಲ, ಆಧುನಿಕ ಮಾನವನ್ನು ತನ್ನ ಕೈ ಚಲಕದ ಮೂಲಕ ಸಮುದ್ರದ ಪಾತಾಳದಿಂದ ಹಿಡಿದು ಮಂಗಲದ ಅಂಗಲದವರೆಗೆ ತನ್ನ ಅಧಿಪತಿಯನ್ನು ಸೃಷ್ಟಿಸಿ ಎಚ್ಚರಗಳ ಮೂಲಕ ಬಂಧನವನ್ನು ಏರ್ಪಡಿಸುವಾಗ ಸಾವಿರಾರು ವರ್ಷಗಳ ಮುಂಚೆ ಪವಿತ್ರವಾದ ಕುರ್ಆನ್ ಅದ್ಭುತ ರೀತಿಯಲ್ಲಿ ವಿಂಗಡಿಸಿದೆ. ಇಂತಹ ಅದ್ಭುತಗಳು ತುಂಬಿರುವಂತಹ ಈ ಕುರ್ಆನ್ ಅನ್ನು ಕೆಲವೇ ವ್ಯಕ್ತಿಯ ಕುರ್ಆನ್ ಬಾಧೆಯನ್ನು ಕಲಿಸುತ್ತದೆ ಎಂದು ಹೇಳುವುದನ್ನು ಕೇಳಲು ನಮ್ಮಿಂದ ಸಾಧ್ಯವಾದ ಒಂದು ವಿಷಯವಾಗಿದೆ. ನೀವು ಕುರ್ಆನ್ ಏನೆಂದು ಕಲಿಯಬೇಕು. ಮಾತ್ರವಲ್ಲ, ಇಸ್ಲಾಂ ಧರ್ಮದಲ್ಲಿ ಒಮ್ಮೆಯೂ ಬಲಾತ್ಕಾರವಿಲ್ಲ ಎಂದು ಹೇಳಿದ ಈ ಕುರ್ಆನ್ ಮತ್ತು ಹೇಗೆ ಬೈತ್ಪಾದನೆಯಾಗಲು ಸಾಧ್ಯ ಎಂಬ ಪ್ರಶ್ನೆಯನ್ನು ಅವರ ಮುಂದೆ ಇಡುತ್ತಾ ನನ್ನ ಮಾತಿ ಕಡಿವಾನ ವಾಖಿರ್ ದಅವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.